ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ, ಧೈರ್ಯ, ದೇವರ ಮಹಿಮೆ, ದೇವರ ಭಯಭಕ್ತಿ, ದೇವದೂತರ ಕಾವಲು, ಆರೋಗ್ಯ ನೀಡುವ ಬೆಳಕಾದ ದೇವರ ವಾಕ್ಯ ಪ್ರಿಯರೇ. ದೇವರ ವಾಕ್ಯದ ಕುರಿತು ಹೌದು ಪ್ರಿಯರೇ, ದೇವರ ವಾಕ್ಯದ ಮಹತ್ವ. ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಆತ್ಮನ ಸಹಾಯವನ್ನು, ತಂದೆಯ ಕುಮಾರನಾದ ಪರಿಶುದ್ಧಾತ್ಮನ ಸಹಾಯವನ್ನು, ಸೃಷ್ಟಿಕರ್ತನ, ರಕ್ಷಕನ, ಪೋಷಕನ ಸಹಾಯವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಬುದ್ಧಿ ವಿಕಾಸ, ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ಬಲವಾಗುವಂತೆ, ಆ ದೇವರ ಮಾತುಗಳು 100ಕ್ಕೆ 100 ಬೀಜದಂತೆ ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಆ ಪರಿಶುದ್ಧಾತ್ಮನನ್ನು ನಮ್ಮೊಳಗೆ ವಾಸಿಸುವಂತೆ, ಹೇಗೆ ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯ ಅರಿತುಕೊಂಡು ಗೂಢಾರ್ಥ ತಿಳಿಯುವಂತೆ, ಹೌದು ಪ್ರೇರೆ, ನಮ್ಮ ಚಿಂತೆಯನ್ನೆಲ್ಲ ಮರೆಯುವಂತೆ, ದೇವರನ್ನು ಸ್ತುತಿಸುವಂತೆ, ಉಪಕಾರ ಸ್ಮರಿಸುವಂತೆ, ಕೃತಜ್ಞತೆ ಮಾಡುವಂತೆ ಆ ದೇವರಾತ್ಮನಲ್ಲಿ ಪ್ರಾರ್ಥಿಸೋಣ ಪ್ರೇರೆ. ಎಲ್ಲಿಗೆ ಹೋಗಬೇಕು, ಹೇಗೆ ಏನು ಮಾಡಬೇಕು, ದಾರಿ ನಡೆಸು ಪರಿಶುದ್ಧ ಆತ್ಮನೇ, ಯೇಸುವಿನ ಆತ್ಮನೆ, ತಂದೆಯ ಆತ್ಮನೆ, ನಿನ್ನ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ, ಕಾರ್ಯ ಮಾಡದಂತೆ, ಯೋಚನೆ ಮಾಡದಂತೆ ಸಹಾಯ ಮಾಡಿ ಆತ್ಮನೆಂದು ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಕೃಪೆಯ ಸಾಗರನೇ, ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಆರೋಗ್ಯದಾಯಕನೇ, ತಂದೆ, ದೇವರ ವಾಕ್ಯದ ಮಹತ್ವ ಅಥವಾ ಧರ್ಮಶಾಸ್ತ್ರದ ಮಹತ್ವ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ತಂದೆ, ನೀವೇ ನಿಮ್ಮ ಮಕ್ಕಳಾದ, ನಿಮ್ಮ ವಿಶ್ವಾಸಿ ಪ್ರಜೆಗಳ ಸೃಷ್ಟಿಗಳಾದ ನಿಮ್ಮ ಆಶ್ರಯಕ್ಕೆ ಬಂದಿರುವ ನಮ್ಮೆಲ್ಲರನ್ನು ಸೇವಕರನ್ನು ಜ್ಞಾಪಿಸಿಕೊಳ್ಳಿರಿ ಪ್ರಭುವೆ. ನಿಮ್ಮ ಪವಿತ್ರ ವಾಕ್ಯಗಳ ಮುಖಾಂತರ ಜೀವ ನೀಡುವ, ಮಾರ್ಗ ತೋರುವ, ಸತ್ಯ ತಿಳಿಯಪಡಿಸಿ ಸ್ವತಂತ್ರ ಮಾಡುವ ದುಷ್ಟನ ಆದ ಸೈತಾನನ ಮೇಲೆ ಅಧಿಕಾರ ನೀಡುವ, ಆತನ ನೊಗವನ್ನು ಮುರಿದಾಕುವಂತೆ ಮಹಾ ಅಧಿಕಾರ, ಕೃಪೆ, ವರ ನೀಡುವ ಯೇಸು ಕ್ರಿಸ್ತನೇ, ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ. ಈ ವಾಕ್ಯವನ್ನು ಮುಖಾಂತರ ಮಾತನಾಡಿರಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ. ಬೇಕಾದ ಪರಲೋಕದ ಕುಂದಿಲ್ಲದ ಬೆಳಕಿನ ವರದಾನಗಳನ್ನು ನೀಡಿರಿ ತಂದೆ. ದೇವರ ವಾಕ್ಯದ ಮಹತ್ವ ಎನ್ನುವ ಅಂಶದ ಮುಖಾಂತರ ದೇವ, ನಿಮ್ಮ ಜ್ಞಾನವನ್ನು, ಶಕ್ತಿಯನ್ನು, ಸಂಯಮವನ್ನು ಮತ್ತು ವಿರೋಧಿಗಳು ವಿರೋಧಿಸಲಾಗದಷ್ಟು ಪರಿಶುದ್ಧಾತ್ಮನ ಜ್ಞಾನ ಶಕ್ತಿಯನ್ನು ನಮ್ಮೆಲ್ಲರಿಗೂ ನೀಡಬೇಕೆಂದು, ಕಟಾಕ್ಷಿಸಬೇಕೆಂದು, ನಮ್ಮನ್ನು ಬೋಧಿಸಬೇಕೆಂದು, ಮಾರ್ಗ ತೋರಿಸಬೇಕೆಂದು, ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿ ನಡೆಸಿ ವಿಧೇಯರಾಗಿಸಬೇಕೆಂದು, ನಿಮ್ಮ ಮಕ್ಕಳಾಗಿಸಬೇಕೆಂದು ಹೀಗೆ ಮಾಡಿ ತಂದೆ, ದುಷ್ಟನ ಮೇಲೆ ನಿಮ್ಮ ಮಕ್ಕಳಾದ ನಾವೆಲ್ಲರೂ ಜಯ ಸಾಧಿಸುವಂತೆ ಶಾಂತಿದಾಯಕ ದೇವರೇ, ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ತುಳಿಸಿ ನಾಶ ಮಾಡುತ್ತಾ ಬರಬೇಕೆಂದು ನಜರೇತಿನ ಪರಾತ್ಪರ ದೇವಕುಮಾರ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಸರ್ವಶಕ್ತನೇ, ಇಮ್ಮಾನುವೇಲನೇ, ನಮ್ಮೊಂದಿಗಿರುವ ಆತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ, ದೇವರ ವಾಕ್ಯದ ಮಹತ್ವ. ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. 119ನೇ ಕೀರ್ತನೆ 1ನೇ ವಾಕ್ಯದಿಂದ 8ನೇ ವಾಕ್ಯ ಭಾಗದವರೆಗೆ ಹೌದು ಪ್ರೇರೆ. ಇಲ್ಲಿ ಸ್ಲಾಮ್ಸ್ 119 ಚಾಪ್ಟರ್ ವರ್ಸ್ 1 to 8th ವರ್ಡ್. ಇಲ್ಲಿ ದಾವೀದನು ಬರೆದಿದ್ದಾನೆ ಪ್ರೇರೆ. ಧರ್ಮಶಾಸ್ತ್ರದ ಮಹತ್ತನ್ನು ವರ್ಣಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ. ಧರ್ಮಶಾಸ್ತ್ರದ ಮಹತ್ತನ್ನು ವರ್ಣಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ. ಹೌದು ಪ್ರೇರೆ. ಮೊದಲನೆಯ ಭಾಷೆ ಇಬ್ರು ಭಾಷೆ ಪ್ರೇರೆ. ಬೈಬಲೆಲ್ಲ ರಚನೆ ಆದಿದ್ದು ಅಥವಾ ಭಕ್ತರು ಹೆಚ್ಚಾಗಿ ಮಾತಾಡಿದ್ದು. ಇಲ್ಲಿ 119ನೇ ಕೀರ್ತನೆಯ 1ನೇ ವಾಕ್ಯದಿಂದ 8ನೇ ವಾಕ್ಯವರೆಗೆ ಓದಿಕೊಳ್ಳೋಣ ಪ್ರೇರೆ ಮತ್ತು ಅದರ ಅರ್ಥವನ್ನು ವಿವರಿಸಿ ಗ್ರಹಿಸಲು ಪ್ರಯತ್ನಿಸೋಣ ದೇವರ ಆತ್ಮನ ಸಹಾಯದಿಂದ. ಯೇಸು ನಾಮದಲ್ಲಿ 119ನೇ ಕೀರ್ತನೆ 1ನೇ ವಾಕ್ಯ, ಫಸ್ಟ್ ವರ್ಡ್. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಯೆಹೋವನ ಅಂದರೆ ತಂದೆಯಾದ ದೇವರ
ಅಥವಾ ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ವಾಕ್ಯವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಹೌದು ಪ್ರೇರೆ, ಆತನ ದೇವರ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರಂತ ಪ್ರೇರೆ. ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. ಹೌದು, ಯಾರು ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸುವವರು, ದೇವರ ವಾಕ್ಯವನ್ನು ಓದುವವರು, ಪಾಲಿಸುವವರು, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆ ಕೈಗೊಂಡು ನಡೆಯುವವರು, ತಂದೆಯಿಂದ ಆತನ ದೇವರ ಆತ್ಮನನ್ನು ಪಡೆದು ಸಮಗ್ರ ಸತ್ಯಕ್ಕೆ ನಡೆಸಲ್ಪಡುವವರು, ಸದಾಚಾರಿಗಳಾಗಿ ನಡೆಯುವವರು, ದೇವರ ಕಟ್ಟಳೆಗಳನ್ನು ಆತನ ಮತ್ತು ಕೈಗೊಳ್ಳುವವರು, ದೇವರನ್ನು ಸಂಪೂರ್ಣ ಮನಸ್ಸಿನಿಂದ ಹುಡುಕುವವರು ಆ ಭಾಗ್ಯವಂತರು ದೇವರ ಮಾರ್ಗದಲ್ಲಿ ನಡೆಯುತ್ತಾರೆ ಅಂತ ಪ್ರೇರೆ, ಅನ್ಯಾಯ ಮಾಡುವುದೇ ಇಲ್ಲ. ಹೀಗೆ 4ನೇ ವಾಕ್ಯ, ನಿನ್ನ ನಿಯಮಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಡೆಸಬೇಕೆಂದು ನೀನೇ ಆಜ್ಞಾಪಿಸಿರುತ್ತಿ. ಆ ಧರ್ಮಶಾಸ್ತ್ರ ಅನುಸರಿಸುವವರಿಗೆ, ಆ ಸದಾಚಾರದಲ್ಲಿ ನಡೆಯುವವರಿಗೆ, ದೇವರ ಕಟ್ಟಳೆಗಳನ್ನು ಕೈಗೊಂಡು ನಡೆದು ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವ ಭಾಗ್ಯವಂತರಿಗೆ, ಆತನ ಮಾರ್ಗದಲ್ಲಿ ನಡೆದು ಅನ್ಯಾಯ ಮಾಡದವರಿಗೆ ದೇವರೇ ಆಜ್ಞಾಪಿಸಿರುತ್ತಾನಂತ ಪ್ರೇರೆ. ಏನೆಂದು? ಜಾಗರೂಕತೆಯಿಂದ ನನ್ನ ನಿಯಮಗಳನ್ನು, ವಾಕ್ಯಗಳನ್ನು ಕೈಗೊಂಡು ನಡೆಯಬೇಕೆಂದು. ಹೌದು. 5ನೇ ವಾಕ್ಯ, ನಿನ್ನ ನಿಬಂಧನೆಗಳನ್ನು ಕೈಗೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾಗಿದ್ದರೆ ಒಳ್ಳೆಯದು. ಹೌದು ಪ್ರೇರೆ, ದಾವೀದನು ಹೇಳ್ತಿದ್ದಾನೆ, ದೇವರೇ ನಿನ್ನ ನಿಬಂಧನೆಗಳನ್ನು ಅಥವಾ ನಿನ್ನ ಮಾರ್ಗಗಳನ್ನು, ನಿನ್ನ ವಾಕ್ಯಗಳನ್ನು, ನಿನ್ನ ಬಾಯಿಂದ ಬಂದ ಮಾತುಗಳನ್ನು ಕೈಗೊಳ್ಳುವುದರಲ್ಲಿ, ನೆರವೇರಿಸುವುದರಲ್ಲಿ, ಪಾಲಿಸುವುದರಲ್ಲಿ ಸ್ಥಿರ ಮನಸ್ಸು ಉಳ್ಳವನಾಗಿದ್ದರೆ ಧನ್ಯನು, ಒಳ್ಳೆಯದು ಎಂದು ಹೇಳುತ್ತಿದ್ದಾನೆ. ಹೌದು, ನಾವು ಕೂಡ ಸ್ಥಿರ ಮನಸ್ಸು ಕೇಳಬೇಕಾಗಿ ದೇವರ ವಾಕ್ಯವನ್ನು ಅನುಸರಿಸುವುದರಲ್ಲಿ, ಆತನನ್ನು ವಾಕ್ಯವನ್ನು ಓದುವುದರಲ್ಲಿ, ತನ್ನ ವಾಕ್ಯ ಪಾಲಿಸುವುದರಲ್ಲಿ, ಸತ್ಯ ತಕ್ಕಾಗಿ ಜೀವಿಸುವುದರಲ್ಲಿ, ಆರಾಧಿಸುವುದರಲ್ಲಿ ಸ್ಥಿರ ಮನಸ್ಸುಳ್ಳವರಾಗಿದ್ದರೆ ವಿಧೇಯತೆಯಲ್ಲಿ, ಪರಿಶುದ್ಧತೆಯಲ್ಲಿ, ವಿಶ್ವಾಸ, ಪ್ರಾರ್ಥನಾ, ಸಾಕ್ಷಿ ಹೇಳುವುದರಲ್ಲಿ ಒಳ್ಳೆಯದು. 6ನೇ ವಾಕ್ಯ, ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವವನಾದರೆ ಆಶಾಭಂಗ ಪಡೆನು. ಹೀಗೆ ಪ್ರೇರೆ, ದೇವರ ಧರ್ಮಶಾಸ್ತ್ರ ಅನುಸರಿಸಿ ಸದಾಚಾರದಲ್ಲಿ ನಡೆದು ಕಟ್ಟಳೆಗಳನ್ನು ಕೈಗೊಂಡು ನಡೆದು ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕಿ ಭಾಗ್ಯವಂತರಾಗಿ ದೇವರ ಮಾರ್ಗದಲ್ಲಿ ನಡೆದು ಅನ್ಯಾಯ ಮಾಡದೆ ಜಾಗರೂಕತೆಯಿಂದ ದೇವರ ವಾಕ್ಯವನ್ನು ನಡೆಸಿ ದೇವರ ನಿಬಂಧನೆ ಕೈಗೊಂಡು ನಡೆಯುವುದರಲ್ಲಿ, ದೇವರ ವಾಕ್ಯ ಕೈಗೊಂಡು ನಡೆಯುವುದರಲ್ಲಿ, ಪ್ರೀತಿಸುವುದರಲ್ಲಿ, ದೇವರನ್ನು ಪೂರ್ಣ ಹೃದಯ, ಆತ್ಮ, ಬುದ್ಧಿ, ಶಕ್ತಿಯಿಂದ ಸ್ಥಿರ ಮನಸ್ಸುಳ್ಳವರಾಗಿದ್ದರೆ ಮತ್ತು ದೇವರ ಆಜ್ಞೆಗಳನ್ನೆಲ್ಲ ಲಕ್ಷ್ಯ ಮಾಡುವುದಾದರೆ, ಅಂದರೆ ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವಿನ ಕಡೆಗೆ ಸ್ಥಿರಚಿತ್ತ ನೋಡುವುದಾದರೆ ಆಶಾಭಂಗ ಪಡುವುದಿಲ್ಲ ಅಂತ ಪ್ರೇರೆ ನಾವು. ಹೌದು. 7ನೇ ವಾಕ್ಯ, ನಾನು ನಿನ್ನ ನೀತಿ ವಿಧಿಗಳನ್ನು ಕಲಿತ ಹಾಗಿಲ್ಲ, ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು. ಹೌದು, ದಾವೀದನು ಹೇಳ್ತಿದ್ದಾನೆ, ದೇವರೇ ನಿನ್ನ ಧರ್ಮಶಾಸ್ತ್ರ ಅನುಸರಿಸಿ ಸದಾಚಾರದಲ್ಲಿ ನಡೆದು ನಿನ್ನ ಕಟ್ಟಳೆ ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ನಿಮ್ಮನ್ನು ಹುಡುಕಿ ಭಾಗ್ಯವಂತನಾಗಿ ನಿನ್ನ ಮಾರ್ಗದಲ್ಲಿ ನಡೆದು ಪರಿಶುದ್ಧ ಜೀವ ಸತ್ಯ ಮಾರ್ಗದಲ್ಲಿ ನಿನ್ನ ನಿಯಮಗಳನ್ನು ಜಾಗೃತಿ ಕೈಗೊಂಡು ನಡೆದು ನಿನ್ನ ಆಜ್ಞೆ ನೆರವೇರಿಸಿ ಕೈಗೊಳ್ಳುವುದರ ಸ್ಥಿರ ಮನಸ್ಸುಳ್ಳವನಾಗಿ ನಿನ್ನ ಆಜ್ಞೆಗಳನ್ನು ಲಕ್ಷಿಸಿ ನಡೆದು ನಿನ್ನ ನೀತಿ ವಿಧಿಗಳನ್ನೆಲ್ಲ ಕಲಿತ ಆಗಿಲ್ಲ. ಈ ರೀತಿ ದೇವರನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುತ್ತಿದ್ದೇನೆ ಎಂದು ದಾವೀದನು ಹೇಳುತ್ತಿದ್ದಾನೆ. ಮತ್ತು 8ನೇ ವಾಕ್ಯ, ನಿನ್ನ ನಿಬಂಧನೆಗಳನ್ನು ಅನುಸರಿಸುವ ನನ್ನನ್ನು ಸಂಪೂರ್ಣವಾಗಿ ಕೈ ಬಿಡಬೇಡ. ಅದು ಪ್ರೇರಿ, ದೇವರ ನಿಬಂಧನೆಗಳನ್ನು ಅನುಸರಿಸುವ ನನ್ನನ್ನು ತಂದೆಯಾದ ದೇವರೇ, ಯೇಸು ಕ್ರಿಸ್ತನೇ, ಪರಿಶುದ್ಧ ಆತ್ಮನೇ, ಸೃಷ್ಟಿಕರ್ತನೇ, ರಕ್ಷಕನೇ, ಸರ್ವಜ್ಞಾನಿ, ಸರ್ವವ್ಯಾಪಿ, ಬೆಳಕಾದ ದೇವರೇ, ನಿನ್ನ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು, ಸದಾಚಾರದಲ್ಲಿ ನಡೆಯುವ ನನ್ನನ್ನು, ನಿನ್ನನ್ನು ಹುಡುಕುವ ನನ್ನನ್ನು, ನಿನ್ನ ಮಾರ್ಗದಲ್ಲಿ ನಡೆಯುವ ಅನ್ಯಾಯ ಮಾಡದಿರುವ ನನ್ನನ್ನು, ನಿನ್ನ ನಿಯಮಗಳನ್ನು ಜಾಗರೂಕತೆಯಿಂದ ಕೈಗೊಂಡು ನಿನ್ನ ಆಜ್ಞೆಯನ್ನು ನಡೆಸುತ್ತಿರುವ ನನ್ನನ್ನು, ನಿನ್ನ ನಿಬಂಧನೆಯನ್ನು ಕೈಗೊಂಡು ನಡೆದು ಸ್ಥಿರ ಮನಸ್ಸಿನಲ್ಲಿ ನಡೆಯಬೇಕೆಂದು ಆಶಿಸುತ್ತಿರುವ ನನ್ನನ್ನು, ನಿನ್ನ ಆಜ್ಞೆಗಳನ್ನು ಲಕ್ಷಿಸಿ ಆಶಾಭಂಗ ಹೊಂದದೆ ಇರಬೇಕೆಂದಿರುವ ನನ್ನನ್ನು, ನಿನ್ನ ವಿಧಿಗಳನ್ನು ಕಲಿತು ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗಬೇಕೆಂದಿರುವ ನನ್ನನ್ನು ಮತ್ತು ನಿನ್ನ ನಿಬಂಧನೆ
ಅನುಸರಿಸುವ ನನ್ನನ್ನು ಸಂಪೂರ್ಣವಾಗಿ ಕೈ ಬಿಡಬೇಡ. ಅದು ಪ್ರೇರೆ. ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವವರನ್ನು ದೇವರು ಕೈ ಬಿಡುವುದಿಲ್ಲ ಪ್ರೇರೆ, ಸಂಪೂರ್ಣವಾಗಿ ಕೈ ಬಿಡುವುದಿಲ್ಲ. ಮತ್ತು ಅವರನ್ನು ಹಿಂತಿರುಗಿ ನೋಡುತ್ತಾನೆ. ಅವರ ದುಃಖ ಹೋಗಿ ಆನಂದ ಬರುವುದು. ಆ ಆನಂದ ಯಾರು ಎಂದಿಗೂ ಕಸಿದುಕೊಳ್ಳುವುದಿಲ್ಲ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಕೂಲಿಯಾಳು ಕುರುಬನಿಯ ಸ್ವರವನ್ನು ನಾವು ಗುರುತಿಸುವುದಿಲ್ಲ, ಅವನನ್ನು ಬಿಟ್ಟು ಓಡಿ ಹೋಗುತ್ತವೆ. ಕೂಲಿಯಾಳು ಕುರುಬನಾದರೂ ತೋಳ, ಚಿರತೆ, ಕರಡಿ, ಕಾಡು ಮೃಗ ಬರುತ್ತಲೇ ಓಡಿ ಹೋಗುತ್ತಾನೆ. ಅವನಿಗೆ ಕುರಿಗಳ ಚಿಂತೆ ಇಲ್ಲ. ಆದರೆ ನಾನಾದರೂ ಒಳ್ಳೆಯ ಕುರುಬನು, ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಅವುಗಳು ಕೊಟ್ಟಿರುವಂಥ ನನ್ನ ತಂದೆಯು ಎಲ್ಲಕ್ಕಿಂತ ನನ್ನ ದೊಡ್ಡಾತನು. ಆತನ ಕೈಯೊಳಗಿಂದ ನನ್ನ ಕುರಿಗಳನ್ನು ಯಾರು ಕಸಿದುಕೊಳ್ಳುವುದಿಲ್ಲ, ಅಂತೆಯೇ ನನ್ನ ಕೈಯೊಳಗಿಂದಲೂ ಕಸಿದುಕೊಳ್ಳುವುದಿಲ್ಲ. ನಾನು ನನ್ನ ಕುರಿಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಹೌದು ಪ್ರೇರೆ. ಹೀಗೆ ನಮ್ಮನ್ನು ಸಂಪೂರ್ಣವಾಗಿ ಕೈ ಬಿಡುವುದಿಲ್ಲ ಪ್ರಭು ಎಂದು ವಾಗ್ದಾನ ಮಾಡುತ್ತಿದ್ದಾನೆ ಪ್ರೇರೆ. ಯಾವಾಗ ನಾವು ವಾಕ್ಯವನ್ನು ಅನುಸರಿಸಿ ನಡೆಯುವಾಗ, ಸದಾಚಾರಿಗಳಾಗಿ ನಡೆಯುವಾಗ. ಹೌದು ಪ್ರೇರೆ. ಧರ್ಮಶಾಸ್ತ್ರ ಅನುಸರಿಸುವುದೆಂದರೆ ಪ್ರೇರೆ, ನಾವು 112ನೇ ಕೀರ್ತನೆ 1ನೇ ವಾಕ್ಯ ನೋಡುತ್ತೇವೆ. ಧರ್ಮಶಾಸ್ತ್ರ ಅನುಸರಿಸುವುದೆಂದರೆ ಯೆಹೋವನಿಗೆ ಸ್ತೋತ್ರ. ಸ್ಲಮ್ಸ್ 112 ಚಾಪ್ಟರ್ ವರ್ಸ್ ಫಸ್ಟ್ ವರ್ಡ್. 112ನೇ ಕೀರ್ತನೆ 1ನೇ ವಾಕ್ಯ. ಇಲ್ಲಿ ನೋಡುವುದಾದರೆ ಭಕ್ತರ ಧನ್ಯತೆ ಎನ್ನುವ ಅಧ್ಯಾಯ ಪ್ರೇರೆ. ಇಲ್ಲಿ 1ನೇ ವಾಕ್ಯ ನೋಡುವುದಾದರೆ ಯಾಹೋವಿಗೆ ಸ್ತೋತ್ರ, ದೇವ ತಂದೆಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಹೌದು. ಧರ್ಮಶಾಸ್ತ್ರವನ್ನು ಅನುಸರಿಸುವುದೆಂದರೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವುದು ಪ್ರೇರೆ. ಆತನನ್ನು ಹೊಗಳುವುದು, ಆತನ ಕಾರ್ಯಗಳಿಗಾಗಿ, ಆತನ ದೊಡ್ಡ ಸ್ಥಿತಿಗಾಗಿ, ಆತನ ಜ್ಞಾನಕ್ಕಾಗಿ, ಆತನ ಸರ್ವಾಧಿಕಾರಕ್ಕಾಗಿ, ಆತನ ಉನ್ನತ ಪರಾಕ್ರಮಕ್ಕಾಗಿ, ಆತನ ಭಯಂಕರತೆಗಾಗಿ, ಆತನ ಒಳ್ಳೆತನಕ್ಕಾಗಿ ಹೊಗಳುವುದು, ಸ್ತೋತ್ರ ಮಾಡುವುದು ಮತ್ತು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವುದು, ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವುದು. ಪ್ರೇರೆ. ಧರ್ಮಶಾಸ್ತ್ರ ಅನುಸರಿಸಿ ನಡೆಯುವುದಂದರೆ ದೇವರಿಗೆ ಸ್ತೋತ್ರ ಮಾಡುವುದು, ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳುವುದು ಮತ್ತು ದೇವರ ಮಾತುಗಳನ್ನು ಅತ್ಯಾನಂದ ಪಡುವುದು. ಆತನ ಮಾತುಗಳಲ್ಲಿ ಕೈಗೊಂಡು ನಡೆಯುವುದರಲ್ಲಿ, ಕೇಳಿಸಿಕೊಂಡು ನಮ್ಮನ್ನು ನಾವು ಮೋಸಗೊಳಿಸುವುದರಲ್ಲ ಅಲ್ಲ ಪ್ರೇರೆ. ಕೇಳಿಸಿಕೊಂಡಿದ್ದನ್ನು ಓದಿದ್ದನ್ನು ಕೈಗೊಂಡು ನಡೆಯುವುದು. ಯೇಸು ಕ್ರಿಸ್ತನು ಹೇಳ್ತಾನೆ ಪ್ರೇರೆ, ಶಿಷ್ಯರನ್ನು ಕರೆದುಕೊಂಡೋಗಿ ಒಂದು ಬಂಡೆಯನ್ನು ತೋರಿಸಿ, ನೆಲದೊಳಗೆ ಒಳಕ್ಕೆ ಹೋಗಿರುವ ಆ ಬೆಟ್ಟದ ಬಂಡೆಯನ್ನು ತೋರಿಸಿ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾವುದಕ್ಕೆ ಸಮಾನ ಎಂದು ತಿಳಿಯಪಡಿಸಿದ್ದಾನೆ. ಅಂಥವನು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟಿದ ಬುದ್ಧಿವಂತನಿಗೆ ಹೋಲಿಕೆಯಾಗಿದ್ದಾನಂತ ಪ್ರೇರೆ. ಬಂಡೆಯ ಮೇಲೆ ಆಳವಾಗಿ ಆಗಿದ್ದು ಬುನಾದಿ ಹಾಕಿ ತನ್ನ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲಿದ್ದಾನೆ. ಬಂಡೆಯ ಮೇಲೆ ಆಳವಾಗಿ ಅಗೆಯುವುದು ಅವಶ್ಯ ಇಲ್ಲ ಪ್ರೇರೆ. ಆದರೆ ನನ್ನ ಮಾತು ಕೇಳಿದವನು ಬಂಡೆಯ ಮೇಲೆ ಆಳವಾಗಿ ಅಗೆದು ತನ್ನ ಬುನಾದಿ ಎಂಬ ಮನೆಯನ್ನು, ಗೋಡೆಯನ್ನು ಕಟ್ಟಿ ಮನುಷ್ಯನಿಗೆ ಹೋಲಿಕೆ ಆಗಿದ್ದೇನೆ. ಬುದ್ಧಿವಂತ ಮನುಷ್ಯನ ಪ್ರೇರೆ. ಅಂದರೆ ಡಬಲ್ ಪ್ರೊಟೆಕ್ಷನ್. ಆ ಮನೆಗೆ, ಆ ಬಂಡೆಯ ಮೇಲೆ ಆಳವಾಗಿ ಅಗೆದು ಬುನಾದಿಯಿಂದ ಕಟ್ಟಿದ ಮನೆಗೆ ಮಳೆ ಬಂತು, ಪ್ರವಾಹ ಬಂತು, ಗಾಳಿ ಬೀಸಿ ಆ ಮನೆಗೆ 4 ಕಡೆಯಿಂದ ಬಡಿಯಿತು. ಆದರೂ ಅದರ ಬುನಾದಿ ಬಂಡೆಯ ಮೇಲೆ ಕಟ್ಟಿದ್ದರಿಂದ ಅಥವಾ ಬಂಡೆಯ ಮೇಲೆ ಆಳವಾಗಿ ಅಗೆದು ಬುನಾದಿ ಹಾಕಿದ್ದರಿಂದ 2ರಷ್ಟು ಸುರಕ್ಷಿತವಾಗಿತ್ತು ಪ್ರೇರೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದ. ಯೇಸುವಿನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವರು 2ರಷ್ಟು ಸುರಕ್ಷಿತವಾಗಿರ್ತಾರೆ. ಇಹಲೋಕದ ಕೇಡುಗಳಿಂದಲೂ, ಈ ಲೋಕದ ಆಯುಷ್ಯ ನಂತರ, ಮರಣ ನಂತರ ಬರುವ ಕೇಡಿನಿಂದಲೂ, ನರಕದಿಂದಲೂ ಸುರಕ್ಷಿತವಾಗಿರುತ್ತಾರೆ. ಆದರೆ ನನ್ನ ಮಾತು ಕೇಳಿಯೂ ಅದರಂತೆ ನಡೆಯದವರು, ನನ್ನನ್ನು ಲಕ್ಷ್ಯ ಮಾಡದವರು ಯಾರಿಗೆ ಸಮಾನರಾಗಿದ್ದಾರೆಂದರೆ, ಅವರು ಬುನಾದಿ ಇಲ್ಲದೆ ಮಣ್ಣಿನ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಂಡ ಬುದ್ಧಿ ಇಲ್ಲದ ಮನುಷ್ಯರಿಗೆ ಹೋಲಿಕೆಯಾಗಿದ್ದಾರೆ. ಮಳೆ ಬಿತ್ತು, ನೆರೆ ಬಂತು, ಪ್ರವಾಹ, ಗಾಳಿ ಬೀಸಿ ಆ ಮನೆಗೆ 4 ಕಡೆಯಿಂದ ಬಡಿಯಿತು. ಅದರ
ಅಡಿಗಟ್ಟು ಮಣ್ಣಿನ ಮೇಲೆ ಬುನಾದಿ ಇಲ್ಲದೆ ಹಾಕಿದ್ದಾರೆ ಪ್ರಿಯರೇ. ಅಂದರೆ ಸಾಮಾನ್ಯವಾಗಿ ಮಣ್ಣಿನ ಮೇಲೆ ಕಟ್ಟುವವರು ಬುನಾದಿ ಹಾಕಿ ಕಟ್ಟುತ್ತಾರೆ. ಆದರೆ ಯೇಸುವಿನಲ್ಲಿ ಬಂದು ಆತನ ಮಾತು ಕೇಳದಿದ್ದವರು, ಅಂದರೆ ಬೆಳಕಿನ ಬಳಿಗೆ ಬಂದು ಬೆಳಕಲ್ಲಿ ತಮ್ಮನ್ನು ಸರಿಪಡಿಸಿಕೊಳ್ಳದಿದ್ದವರು, ದೇವರ ಮಾರ್ಗದಲ್ಲಿ, ಪರಲೋಕ ಸ್ವರ್ಗದ ಮಾರ್ಗದಲ್ಲಿ ಲೋಕರಕ್ಷಕ ಈತನೇ ಎಂದು ತಿಳಿದು ಕೂಡ ಪಾಪ ಕ್ಷಮಾಪಣೆ ನೀಡುವಾತನು ನಮಗೋಸ್ಕರ ರಕ್ತ ಸುರಿಸಿ ನಮ್ಮ ಪಾಪ ತನ್ನ ಮೇಲೆ ತೆಗೆದುಕೊಂಡು ನಮಗಾಗಿ ಗಾಯಗೊಂಡು ಮರಣಿಸಿ ನಮ್ಮ ಪಾಪವನ್ನು ಸಮಾಧಿ ಮಾಡಿ ನಮ್ಮ ಜೀವಿತವನ್ನು ಸಮಾಧಿ ಮಾಡಿ ಪಾಪ ಕೊಡುವ ಸಂಬಳ ಮರಣ, ನಮ್ಮ ಶಿಕ್ಷೆಯನ್ನು ಸಮಾಧಿ ಮಾಡಿ ನಮ್ಮ ನರಕ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡು ಅದನ್ನು ಸಮಾಧಿ ಮಾಡಿ ಎದ್ದಿರುವ ನಮಗೋಸ್ಕರ ಇದೆಲ್ಲ ಮಾಡಿದ್ದಾನೆಂದು ವಿಶ್ವಾಸದವರು ಯೇಸುವಿನ ಬಳಿಗೆ ಬಂದರೂ ಕೂಡ ಲೌಕಿಕತೆಗೆ, ಕಣ್ಣಿನ ಶರೀರದ ಆಶೆಗೆ, ಬದುಕು ಬಾಳಿನ ಡಂಬಕ್ಕೆ, ಈ ಲೋಕದ ಆಡಂಬರಕ್ಕೆ ಬಲಿಯಾದವರಿಗೆ, ಆಚಾರ ಕ್ರೈಸ್ತರಿಗೆ, ಲೌಕಿಕರಿಗೆ, ಅನ್ಯ ಧರ್ಮಗಳಂತೆ ಇದು ಒಂದು ಧರ್ಮ ಎನ್ನುವಂತೆ ದೇವರನ್ನು ಒಂದು ದಿನಕ್ಕೆ ಅಥವಾ ವಸ್ತುಗಳಿಗೆ, ಪೂಜಾ ಕಾರ್ಯಕ್ರಮದಂತೆ ವಿಶ್ವಾಸವರಿಗೆ ಹೇಳುತ್ತಿದ್ದಾನೆ. ಅವರು ಮಣ್ಣಿನ ಮೇಲೆ ಅಸ್ತಿವಾರ ಇಲ್ಲದೆ ಕಟ್ಟಿಕೊಂಡಿದ್ದಾರೆ. ಮಳೆ ಬಂತು, ಪ್ರವಾಹ ಬಂತು, ಆ ನೀರು ಆ ಮನೆಗೆ ಅಪ್ಪಳಿಸಿತು, ಗಾಳಿಯ ಮೂಲಕ 4 ಕಡೆಯಿಂದ ಅದು ಕಡಿದುಕೊಂಡು ಬಿತ್ತು. ಆದರೆ ಯೇಸುವಿನ ಬಳಿಗೆ ಬಂದು ಆತನ ಮಾತು ಕೇಳಲಾರದವರು ಈ ಲೋಕದ ಜನರಿಗಿಂತ ಬುದ್ಧಿಹೀನರಂತ ಪ್ರೇರಿ. ಈ ಲೋಕದ ಜನರಾದರೂ ಮಣ್ಣಿನ ಮೇಲೆ ಅಸ್ತಿವಾರ ಆಗ್ತಾರೆ, ಆಳವಾಗಿ ಆಗಿದ್ದು. ಆದರೆ ಯೇಸುವಿನ ಬಳಿಗೆ ಬಂದು ಆತನ ಮಾತು ಕೇಳಲಾರದೆ ಲೋಕದ ಪ್ರಕಾರ ನಡೆಯುವವರು ಅವರಿಗಿಂತ ದರಿದ್ರರು, ಅವರಿಗಿಂತ ನಾಶನ ಮಾರ್ಗದಲ್ಲಿರುವರು, ಅವರಿಗಿಂತ ಹೆಚ್ಚಾಗಿ ಸೈತಾನನು, ಲೋಕದವರಿಗಿಂತ ಹೆಚ್ಚಾಗಿ ಸೈತಾನನು ಅವರನ್ನು ನಾಶ ಮಾಡುತ್ತಾನೆ ಎಂದು ಅರ್ಥ. ಆದರೆ ಅದು 4 ಕಡೆಯಿಂದ ಕಡ್ಕೊಂಡು ಬಿತ್ತು ಪ್ರೇರೆ ಬೇಗನೆ. ಅದಕ್ಕಾದ ಪತನವು ಅಗಾಧ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದ್ದಾನೆ. ಅದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಒತ್ತಿ ಹೇಳುತ್ತಿದ್ದಾನೆ ಉಪಾಯವನ್ನು, ಅಪಾಯವನ್ನು. ಆತನ ಮಾತು ಕೇಳುವವರು ಕೇಳಲಾರದವರ ಬಗ್ಗೆ ಆ ಒಂದು ಅಪಾಯ ಸ್ಥಿತಿ, ನಾಶನ ಸ್ಥಿತಿ, ಪರಲೋಕ ಆನಂದ ಸ್ಥಿತಿ, ಭೂಲೋಕದಲ್ಲಿ ಅವರಿಗೆ ನಾಶನದ ಸ್ಥಿತಿ, ನರಕದ ಪ್ರಯಾಣ ಸ್ಥಿತಿ ಹೇಳುತ್ತಿದ್ದಾನೆ. ಹೀಗೆ ಧರ್ಮಶಾಸ್ತ್ರ ಅನುಸರಿಸುವುದೆಂದರೆ ದೇವರಿಗೆ ಸ್ತೋತ್ರ, ಆತನ ದೇವರಲ್ಲಿ ಭಯಭಕ್ತಿ ಇಡುವುದು, ಆತನ ವಾಕ್ಯಗಳಲ್ಲಿ, ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವುದಾಗಿತ್ತು ಪ್ರೇರೆ. ಮತ್ತು ಸದಾಚಾರಿಗಳಾಗಿ ನಡೆಯುವುದೆಂದರೆ ನಾವು ಕೀರ್ತನೆ 101ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದ್ತೇವೆ. ಸಲಾಮ್ಸ್ 101 ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ, ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವಿ, ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ಇಲ್ಲಿ ದಾವೀದನ ಕೀರ್ತನೆ ಪ್ರೇರೆ, ರಾಜ ಶ್ರೇಷ್ಠನ ಪ್ರತಿಜ್ಞೆ. ಇಲ್ಲಿ ರಾಜಶ್ರೇಷ್ಠನಾದ ದಾವೀದನು, ದೇವರಿಗೆ ಹೃದಯ ಪ್ರಿಯನಾದ ದಾವೀದನು, ದೇವಜನರ ಮೇಲೆ ನಂಬಿಗಸ್ತನ ಆದ ಸೇವಕ ಅರಸನಂತೆ, ಚಕ್ರವರ್ತಿಯಂತೆ ನೇಮಿಸಿದ ದೇವರ ಹೃದಯ ಪ್ರಿಯನಾದ ದಾವೀದ ರಾಜನು ಕುರಿಗಳು ಕಾಯುವ ಸ್ಥಿತಿಯಿಂದ ಹಿಡಿದು ರಾಜನ ಸ್ಥಿತಿಗೆ, ಚಕ್ರವರ್ತಿ ಸ್ಥಿತಿಗೆ, ದೇವರಿಗೆ ಅಪಾರ ಮೆಚ್ಚುಗೆಗೆ ಪಾತ್ರನಾದ ಒಬ್ಬ ಶ್ರೇಷ್ಠ ಪ್ರವಾದಿ, ಯಾಜಕ, ರಾಜನಾಗಿರುವಂಥ ಆ ದಾವೀದನು ಹೇಳುತ್ತಿದ್ದಾನೆ, ಪ್ರತಿಜ್ಞೆ ಮಾಡುತ್ತಿದ್ದಾನೆ, ದೇವರೇ ನಿನ್ನ ಪ್ರೀತಿ ನೀತಿಗಳನ್ನು ಕುರಿತು ಆಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು ಎನ್ನುವುದರ ಮೂಲಕ ಸದಾಚಾರಿಗಳಾಗಿ ನಡೆಯುವವರು ಯಾರೆಂದರೆ ಪ್ರೇರೆ, ದೇವರ ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯಬೇಕು. ಹೀಗೆ ನಾವು ನೋಡುವುದಾದರೆ ಹೌದು ಪ್ರೇರೆ, ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವವರು, ದೇವರ ದರ್ಶನ ಕೇಳುವವರು, ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ವರ್ತಿಸುವವರು ಸದಾಚಾರಿಗಳೆಂದು ದಾವೀದನು ಹೇಳುತ್ತಿದ್ದಾನೆ. ಇನ್ನೊಂದು ವಾಕ್ಯ ನೋಡೋದಾದರೆ 2ನೇ ವಾಕ್ಯ, ದೇವರ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರಂತ ಪ್ರೇರೆ. ದೇವರ ಕಟ್ಟಳೆ ಅಂದರೆ ದೇವರು ಹೇಳಿದಂತೆ, ದೇವರ ಮಾತುಗಳು, ದೇವರ ವಾಕ್ಯಗಳ ಪ್ರಕಾರ ನಡೆಯುವವರೇ ದೇವರನ್ನು ಹುಡುಕುವವರು ಪ್ರೇರೆ. ದೇವರು ಹೇಳ್ತಿದ್ದಾನೆ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ, ದೇವರು ಆದುಕೊಂಡವರು ಹಗಲು ರಾತ್ರಿ ಮೊರೆ ಇಡುವಲ್ಲಿ ದೇವರು ಅವರಿಗೆ ನ್ಯಾಯ ತೀರಿಸುವುದರಲ್ಲಿ ತಡ ಮಾಡಿದರೂ ಬೇಗನೆ ನ್ಯಾಯ ತೀರಿಸುತ್ತಾನೆ. ಹೌದು ಪ್ರೇರೆ, ಅವರ ಅನೇಕ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ
ತಿಳಿಯದ ಜೀವಿತಕ್ಕೆ ಅರ್ಥ ನೀಡುತ್ತಾನೆ ಪ್ರಿಯರೇ. ಯಾವಾಗ ಆತನನ್ನು ಸಂಪೂರ್ಣ ಮನಸ್ಸಿನಿಂದ ಹುಡುಕಿದಾಗ. ಹೌದು ಪ್ರಿಯರೇ, ಒಂದೇ ವಾಕ್ಯ ಪ್ರಕಾರ ನಡೆಯುವುದಲ್ಲ, ದೇವರ ಅನೇಕ ಮಾತುಗಳು ನೆರವೇರಿಸಬೇಕಾಗಿದೆ ಪ್ರಿಯರೇ. ಹೀಗೆ ನಾವು ದೇವರ ವಾಕ್ಯವನ್ನು ಪಾಲಿಸಬೇಕಾಗಿದೆ. ಸಂಪೂರ್ಣ ದೇವರ ಕಟ್ಟಳೆಗಳನ್ನು ಕೈಗೊಂಡು ನಡೆಯಬೇಕಾಗಿದೆ. ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ದೇವರ ಮಾತುಗಳನ್ನು ಕೈಗೊಂಡು ಅಷ್ಟೇ ಅಲ್ಲ, ಆತನನ್ನು ಹುಡುಕಬೇಕಾಗಿದೆ, ಆತನ ದರ್ಶನ. ಹೌದು, ನಾವು ಇಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, 119ನೇ ಕೀರ್ತನೆ 22ನೇ ವಾಕ್ಯದಲ್ಲಿ ನೋಡೋದಾದರೆ, 119 ಚಾಪ್ಟರ್ ಸ್ಲಾಮ್ಸ್ ವರ್ಸ್ 22nd ವರ್ಡ್. 119ನೇ ಕೀರ್ತನೆ 22ನೇ ವಾಕ್ಯದಲ್ಲಿ ನೋಡೋದಾದರೆ, ನಿನ್ನ ಕಟ್ಟಳೆಗಳನ್ನು ಕೈಗೊಂಡವನಾದ ನನಗಿರುವ ನಿಂದ ಅಪಮಾನಗಳನ್ನು ತೊಲಗಿಸು. ಇದು ದಾವೀದನು ಹೇಳ್ತಿದ್ದಾನೆ, ದೇವರೇ, ನಿನ್ನ ಆಜ್ಞೆಗಳನ್ನು ಅಥವಾ ಕಟ್ಟಳೆಗಳನ್ನು ಕೈಗೊಳ್ಳುತ್ತಿರುವ ನನಗಿರುವ ನಿಂದೆ ಅಪಮಾನಗಳನ್ನು ತೊಲಗಿಸು. ದೇವರ ವಾಕ್ಯಗಳನ್ನು ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಿದ್ದರೂ ಕೂಡ ಕೆಲವು ನಿಂದ ಅಪಮಾನಗಳು ಅನುಭವಿಸಬೇಕಾಗುತ್ತದೆ ಪ್ರೇರೆ. ಆದಾಗ ಆತನು ಬೇಜಾರು ಪಡದೆ, ನಿರಾಶನಾಗದೆ, ಬೇಸರ ಪಡದೆ, ದೇವರೇ ನನಗಿರುವ ನಿಂದೆ ಅಪಮಾನಗಳನ್ನು ತೊಲಗಿಸು. ಹೌದು ಪ್ರೇರೆ, ಬೇಡಿಕೊಳ್ಳುತ್ತಿದ್ದಾನೆ. ಹೌದು, ಕಾರಣ ಸದಾಚಾರ ಸನ್ಮಾರ್ಗದಲ್ಲಿ ಇರುವುದರಿಂದ, ದೇವರನ್ನು ಹುಡುಕುತ್ತಿರುವುದರಿಂದ, ದೇವರಿಗೆ ತಕ್ಕಾಗಿ ವರ್ತಿಸುತ್ತಿರುವುದರಿಂದ ಮತ್ತು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ದಾವೀದನು ಹೇಳುತ್ತಿದ್ದಾನೆ, ಸಂಪೂರ್ಣ ಮನಸ್ಸಿನಿಂದ ಹುಡುಕುವವರು ಭಾಗ್ಯವಂತರು. ಅವರೇ ದೇವರ ವಾಕ್ಯವನ್ನು ನೆರವೇರಿಸುವವರು ಪ್ರೇರೆ, ದೇವರ ದರ್ಶನವನ್ನು ಬಯಸುವವರು, ಯಥಾರ್ಥ ಹೃದಯವುಳ್ಳವರು, ಸಂಪೂರ್ಣ ಮನಸ್ಸಿನಿಂದ ನಾವು ಹುಡುಕಬೇಕೆಂದು ಹೇಳ್ತಿದ್ದಾನೆ. ನಾವು ಅದೇ 119ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. 119 ಚಾಪ್ಟರ್ ಸ್ಲಮ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ದಾವೀದನು ಹೇಳ್ತಿದ್ದಾನೆ, ಸಂಪೂರ್ಣ ಮನಸ್ಸಿನಿಂದ ದೇವರೇ, ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ಆದರೆ ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಯಾವಾಗ ಭಾಗ್ಯವಂತರಾಗುತ್ತಾರೆ ಪ್ರೇರೆ? ಪೂರ್ಣ ಮನಸ್ಸಿನಿಂದ ಹುಡುಕುವಾಗ ಭಾಗ್ಯವಂತರಾಗುತ್ತೇವೆ. ದೇವರನ್ನು, ಆತನ ದರ್ಶನವನ್ನು, ಆತನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ ಎಂದು ಪ್ರಾರ್ಥಿಸುವಾಗ, ಹುಡುಕುತ್ತಾ ಪ್ರಾರ್ಥಿಸುವಾಗ ಅಥವಾ ಪ್ರಾರ್ಥಿಸುತ್ತಾ ಹುಡುಕುವಾಗ ನಾವು ಆಶಾಭಂಗವಾಗುವುದಿಲ್ಲ, ಧನ್ಯರಾಗುತ್ತೇವೆ, ಭಾಗ್ಯವಂತರಾಗುತ್ತೇವೆ. ಹೀಗೆ ಅವರು ಅನ್ಯಾಯ ಮಾಡುವುದಿಲ್ಲ ಪ್ರೇರೆ, ಆತನ ಮಾರ್ಗದಲ್ಲಿ ನಡೆಯುತ್ತಾರೆ. ಸದಾಚಾರಿಗಳಾಗಿ ಕಟ್ಟಳೆ ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ದೇವರ ಮಾರ್ಗದಲ್ಲಿ ನಡೆಯುತ್ತಾರೆ. ಯಾರು ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವರು, ದೇವರಿಗೆ ಸ್ತೋತ್ರ ಮಾಡುವವರು, ದೇವರ ಭಯಭಕ್ತಿ ಹಿಂದಿರುವವರು, ಮನೆಯಲ್ಲಿ ಯಥಾರ್ಥ ಹೃದಯದಿಂದ ವರ್ತಿಸುವವರು, ದೇವರ ಪ್ರೀತಿ ನೀತಿಯ ವಿಧಿಗಳನ್ನು ಕುರಿತು ಹಾಡುವವರು, ದೇವರ ದರ್ಶನ ಬಯಸುವವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ. ತಪ್ಪಿ ಹೋಗುವುದಿಲ್ಲ ದೇವರ ಆಜ್ಞೆಗಳಿಗೆ. ದೇವರ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎನ್ನುವಂತೆ ಜೀವಿಸುತ್ತಾರೆ. ಹೌದು ಪ್ರೇರೆ, ಮರೆತು ಹೋಗುವುದಿಲ್ಲ. ಅನ್ಯಾಯ ಮಾಡುವುದೇ ಇಲ್ಲ ಪ್ರೇರೆ, ಅನ್ಯಾಯ ಮಾಡುವುದೇ ಇಲ್ಲ. ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. 1 John ಚಾಪ್ಟರ್ 3 ವರ್ಸ್ 19th ವರ್ಡ್. ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದುತ್ತೇವೆ, ನಾವು ಸತ್ಯಕ್ಕೆ ಸೇರಿದವರೆಂಬುದು ಇದರಿಂದಲೇ ನಮಗೆ ತಿಳಿಯುತ್ತದೆ. ಹೌದು ಪ್ರೇರೆ, ನಾವು ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯ ನಾವು ಅಥವಾ 19ನೇ ವಾಕ್ಯ, ನಾವು ಸತ್ಯಕ್ಕೆ ಸೇರಿದವರೆಂಬುದು ಇದರಿಂದಲೇ ತಿಳಿಯುತ್ತದೆ. ಯಾವುದರಿಂದ ಪ್ರೇರೆ? ಯೇಸುವಿನಲ್ಲಿ ನಂಬಿಕೆ ಇಟ್ಟು ಅಥವಾ ದೇವರ ವಾಕ್ಯದಲ್ಲಿ, ಧರ್ಮಶಾಸ್ತ್ರದಲ್ಲಿ ನಂಬಿಕೆ ಇಟ್ಟು ಆತನ ದರ್ಶನದಲ್ಲಿ, ಸನ್ಮಾರ್ಗದಲ್ಲಿ ನಂಬಿಕೆ ಇಟ್ಟು ನಡೆದರೆ
ಸಮಾಧಾನವು ಉಂಟಾಗುವುದಲ್ಲದೆ ನಾವು ಮಾಡುವ ಪ್ರಾರ್ಥನೆ ಸಫಲವಾಗುವುದು. ಪ್ರಿಯರೇ, ಆಶಾಭಂಗ ಪಡುವುದಿಲ್ಲ, ಭಾಗ್ಯವಂತರಾಗುತ್ತಾರೆ ದೇವರನ್ನು ಸಂಪೂರ್ಣ ಮನಸ್ಸಿಂದ ಹುಡುಕುವವರು. ಯೇಸುವಿನಲ್ಲಿ ನಂಬಿಕೆ ಇಟ್ಟು ಪ್ರೀತಿಯಲ್ಲಿ ನಡೆದರೆ ಮನಸ್ಸಿನ ಸಮಾಧಾನ ಉಂಟಾಗುತ್ತದೆ, ನಾವು ಮಾಡುವ ಪ್ರಾರ್ಥನೆ ಸಫಲವಾಗುತ್ತದೆ ಎಂದು ಯೋಹಾನ ಯೇಸುವಿನ ಆಪ್ತ ಶಿಷ್ಯ ಹೇಳುತ್ತಿದ್ದಾನೆ. ಹಾಗೂ ಯೋಹಾನ ಮೊದಲ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕೊಡುವುದಾದರೆ ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 3 ವರ್ಸ್ 9th ವರ್ಡ್, ಇಲ್ಲಿ ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ದೇವರಿಂದ ಹುಟ್ಟಿದವರು ಪ್ರೇರೆ ಯಾರು? ಧರ್ಮಶಾಸ್ತ್ರ ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವರು, ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿಂದ ಆತನ ಹುಡುಕುವರು ಅಭಾಗ್ಯವಂತರು. ಆತನ ಮಾರ್ಗದಲ್ಲಿ ನಡೆದು ಅನ್ಯಾಯ ಮಾಡದೆ ದೇವರ ನಿಯಮಗಳ ವಾಕ್ಯಗಳನ್ನು ಜಾಗರೂಕತೆಯಿಂದ ಕೈಗೊಂಡು ನಡೆಸಬೇಕೆಂದು ದೇವರಿಂದ ಆಜ್ಞೆ ಹೊಂದಿದವರು, ನಿಬಂಧನೆಗಳನ್ನು ಕೈಗೊಂಡು ನಡೆದರೆ ಸ್ಥಿರ ಮನಸ್ಸುಳ್ಳವರು, ಆ ಒಳ್ಳೆಯ ದೇವರ ಆಜ್ಞೆಗಳನ್ನು ಲಕ್ಷಿಸುವವರು, ಆಶಾಭಂಗ ಪಡೆದವರು, ದೇವರ ನೀತಿ ವಿಧಿಗಳನ್ನು ಕಲಿತಾ ಆ ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವವರು, ದೇವರ ಕೈಯಿಂದ ಸಂಪೂರ್ಣವಾಗಿ ಕೈ ಬಿಡಲ್ಪಡದವರು, ದೇವರನ್ನು ಪೂರ್ಣ ಮನಸ್ಸಿಂದ ಹುಡುಕುವವರು, ಆ ತಂದೆಯನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕ ದೇವರ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ ದೇವರೇ ಎನ್ನುವರು, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ಮಾತುಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ ಅನುಗ್ರಹಿಸು ದೇವರೇ. ಸ್ತುತಿಪಾತ್ರನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು ಎಂದು ಬೇಡಿಕೊಳ್ಳುವವರು ದೇವರಿಂದ ಹುಟ್ಟಿದವರು ಪ್ರೇರೆ ಪಾಪ ಮಾಡುವುದಿಲ್ಲ. ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಹೌದು, ದೇವರ ಜೀವ ದೇವಕುಮಾರನಲ್ಲಿದೆ ಪ್ರೇರೆ. ಹೌದು, ಯಾವನು ದೇವರನ್ನು ಎಂದೂ ಕಂಡಿಲ್ಲ. ಯಾರು ಏಕಪುತ್ರನು ದೇವರ ಹೆಸರಿನಲ್ಲಿ ಬಂದಾನೋ, ದೇವರ ಪ್ರತಿರೂಪನು, ಆಗಲಿಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸರ್ವಸೃಷ್ಟಿಗೆ ಜ್ಯೇಷ್ಠಪುತ್ರನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು, ಆತನಲ್ಲಿ ಇರಿಸಲು ನಿರ್ಧರಿಸಿದನು, ಸರ್ವಶಕ್ತ ಎಲ್ಲದಕ್ಕೂ ಮೂಲನಾದ ತಂದೆಯಾದ ದೇವರು ತನ್ನ ದೈವತ್ವದ ಸಂಪೂರ್ಣತೆ ಅವತರಿಸಿ ವಾಸಿಸುವಂತೆ ಆ ದೇವರ ಮಗನ ಜೀವವು ಅವನಲ್ಲಿ ನೆಲೆಗೊಂಡಿದ್ದರಿಂದ ಆತನು ಪಾಪ ಮಾಡುವುದಿಲ್ಲ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಪ್ರೇರೆ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದ್ತೇವೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು, ಬರಮಾಡಿಕೊಂಡರು. ಹೌದ್ರಿ, ಯೇಸು ಕ್ರಿಸ್ತನ 2000 ವರ್ಷ ಕೆಳಗೆ ಇಸ್ರೇಲ್ ದೇಶದಲ್ಲಿ ಹುಟ್ಟಿದರು. ಯಹೂದ್ಯರ ಮಧ್ಯದಲ್ಲಿ, ದೇವಜನರ ಮಧ್ಯದಲ್ಲಿ ಅವರು ಆತನನ್ನು ಬರಮಾಡಿಕೊಳ್ಳಲಿಲ್ಲ. ಕೆಲವರು ಬರಮಾಡಿಕೊಂಡರು, 100ರಲ್ಲಿ 3 ಜನ. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಪ್ರೇರೆ. ಅವರು ಆ ಅಧಿಕಾರ ಹೊಂದಿದವರು. ಆ ಕೆಲವರು ಇನ್ನು ಮೇಲೆ ಕಾಮದಿಂದ ಹುಟ್ಟದೆ, ಮನುಷ್ಯ ಶರೀರ ಸಂಕಲ್ಪ ಅನುಸಾರವಾಗಿ ಹುಟ್ಟದೆ, ಮನುಷ್ಯ ಇಚ್ಛೆ ಸಂಬಂಧವಾಗಿ ಹುಟ್ಟದೆ, ದೇವರಿಂದಲೇ ಹುಟ್ಟಿದವರು ಪ್ರೇರೆ. ಹೌದು, ಆದ್ದರಿಂದ ಆ ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವುದಿಲ್ಲ. ದೇವರ ಜೀವವು, ದೇವಕುಮಾರನ ಅಧಿಕಾರವುಳ್ಳ ಜೀವವು, ನಿತ್ಯ ಜೀವವು ಅವರಲ್ಲಿ ನೆಲೆಗೊಂಡಿದೆ. ಅವರು ಪಾಪ ಮಾಡುವುದಿಲ್ಲ. ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವರಾಗಿರುವುದಿಲ್ಲ. ಇವರು ದೇವರ ಮಕ್ಕಳೆಂಬುದು 10ನೇ ವಾಕ್ಯ. ಯೋಹಾನ 1ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ. ಇವರು ದೇವರ ಮಕ್ಕಳೆಂಬುದು 10th ವರ್ಡ್. ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ಹೌದು ಪ್ರೇರೆ, ಯಾರು ಸೈತಾನನ ಮಕ್ಕಳು? ದೇವರಿಂದ ಹುಟ್ಟದವರು, ಯೇಸುವನ್ನು ವಿಶ್ವಾಸದವರು. ಹೌದು, ದೇವರ ಸದಾಚಾರದಲ್ಲಿ ನಡೆಯದವರು, ದೇವರ ವಾಕ್ಯವನ್ನು ಅನುಸರಿಸದವರು, ದೇವರನ್ನು ಸಂಪೂರ್ಣ ಮನಸ್ಸಿಂದ ಹುಡುಕದವರು, ಲೋಕಾಶೆಗಳನ್ನು ಹುಡುಕುವವರು ಸೈತಾನನ ಮಕ್ಕಳೆಂದು ಹೇಳ್ತಿದ್ದಾನೆ. ದೇವರ ಮಾರ್ಗದಲ್ಲಿ ನಡೆಯದವರು, ದೇವರ ವಾಕ್ಯಗಳಲ್ಲಿ ಆಜ್ಞೆಗಳಲ್ಲಿ ಅತ್ಯಾನಂದ ಪಡೆದವರು, ಲೌಕಿಕದಲ್ಲಿ ಮನುಷ್ಯರಲ್ಲಿ ಆನಂದ ಪಡುವರು, ಇವರು ಸೈತಾನನ ಮಕ್ಕಳು. ಹೌದು ಪ್ರೇರೆ. ಮತ್ತು ದೇವರ ವಿಷಯದಲ್ಲಿ ಸ್ಥಿರತೆ ಇಲ್ಲದವರು, ದೇವರ ವಾಕ್ಯಗಳನ್ನು ಲಕ್ಷಿಸದವರು, ಯಥಾರ್ಥ ಹೃದಯದಿಂದ ದೇವರನ್ನು ಕೊಂಡಾಡದವರು, ಪೂರ್ಣ ಮನಸ್ಸಿಂದ ದೇವರನ್ನು ಹುಡುಕದವರು, ದೇವರ ಆಜ್ಞೆಗಳಿಗೆ ತಪ್ಪಿ ಹೋದವರು, ದೇವರಿಗೆ ವಿರೋಧವಾಗಿ ಪಾಪ ಮಾಡುವಂತೆ ದೇವರ ನುಡಿಗಳನ್ನೆಲ್ಲ ಮರೆತು ಹೋದವರು, ಗುರುತು ಹಿಡಿಯದವರು, ಇವರೆಲ್ಲರೂ ಸೈತಾನನ ಮಕ್ಕಳು ಎಂದು ಇದರಿಂದ ವ್ಯಕ್ತವಾಗುತ್ತದೆ ಎಂದು. ನೀತಿಯನ್ನು ಅನುಸರಿಸದವನು, ತನ್ನ ಸಹೋದರನನ್ನು ಪ್ರೀತಿಸದವನು ದೇವರಿಂದ ಹುಟ್ಟದವರಲ್ಲ. ಹೀಗೆ ನಾವು ದೇವರ ವಾಕ್ಯ ಅನುಸರಿಸಿ ನಡೆಯಬೇಕಾಗಿದೆ ಪ್ರೇರೆ, ಸದಾಚಾರಿಗಳಾಗುವುದಕ್ಕಾಗಿ. ಹೀಗೆ